ಅವರನ್ನ ಸೂಪರ್ವೈಸರ್ ಅನ್ನಾಗಿ ಮಾಡುವಂತ ಫೈಲ್ ಅನ್ನು ಕೂಡ ರೆಡಿ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ರಾಜ್ಯದಾದ್ಯಂತಹ ಅಂಗನವಾಡಿ ನೌಕರರಿಗೆ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಸಿಹಿ ಸುದ್ದಿ ಇದೆ ಅಂತಾನೆ ಹೇಳ್ಬೋದು. ಏನಪ್ಪಾ ಆ ಸಿಹಿ ಸುದ್ದಿ ಅಂದರೆ, ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರು ಹೆಚ್ಚು ಕಮ್ಮಿ 400 ಅಂಗನವಾಡಿ ಕಾರ್ಯಕರ್ತರನ್ನ ಮೇಲ್ವಿಚಾರಕಿ ಹುದ್ದೆಗೆ ಅಂದರೆ ಸೂಪರ್ವೈಸರ್ ಹುದ್ದೆಗೆ ವರ್ಗಾವಣೆ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಊಹಾಪೋಹಗಳಿಂದ ಬಂದಿರುವಂತಹ ಮಾಹಿತಿ ಅಂತೂ ಅಲ್ವೇ ಅಲ್ಲ. ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೊನ್ನೆ ನಡೆದಿರುವಂತಹ ಬೆಳಗಾವಿ ಜಿಲ್ಲೆಯ ಸಮಾರಂಭದಲ್ಲಿ ಕೂಡ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದಾರಂತಾನೆ ಹೇಳ್ಬಹುದು. ಸೊ ಆದಷ್ಟು ಬೇಗ ಈ ಒಂದು ಕಾರ್ಯವನ್ನು ಕಾರ್ಯರೂಪಕ್ಕೆ ತರ್ತಾರೆ ಅಂತ ಕೂಡ ಹೇಳಲಾಗಿದೆ. ನಮ್ಮ ರಾಜ್ಯದ ಅಂಗನವಾಡಿ ನೌಕರರಲ್ಲಿ ಯಾರ್ಯಾರು ಕಾರ್ಯಕರ್ತೆಯರು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಅಥವಾ PUC ಪಾಸ್ ಆಗಿರೋರಿದ್ದಾರೆ, ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿ ಹಾಗೆ ಸಾಕಷ್ಟು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇರುವ ಅಂಗನವಾಡಿ ಕಾರ್ಯಕರ್ತರನ್ನ ಮೇಲ್ವಿಚಾರಕಿ ಹುದ್ದೆಗೆ ವರ್ಗಾವಣೆ ಮಾಡ್ತಾ ಇದ್ದಾರಂತ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚು ಕಮ್ಮಿ 400 ಅಂಗನವಾಡಿ ಕಾರ್ಯಕರ್ತರನ್ನ ಆದಷ್ಟು ಬೇಗ ಸೂಪರ್ವೈಸರ್ ಹುದ್ದೆಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳಬಹುದು. ಬೆಳಗಾವಿಯಲ್ಲಿ ನಡೆದಿರುವಂತಹ ಸಮಾರಂಭದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಿಹಿ ಸುದ್ದಿನ ಕೊಟ್ಟಿದ್ದಾರೆ ಅಂಗನವಾಡಿ ನೌಕರರಿಗೆ ಅಂತಾನೆ ಹೇಳಬಹುದು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಆ ಸಮಾರಂಭದಲ್ಲಿ ಅವರು ವಂತಹ ಹೇಳಿಕೆಯ ವಿಡಿಯೋ ಬರುತ್ತೆ, ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮೊದಲು ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ ನೋಡ್ತಿದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಮುಂಬರುವಂತ ದಿನದಲ್ಲಿ ನಾನು ನನ್ನ ಸೂಪರ್ವೈಸರ್ ಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಡಬೇಕು ಅಂತ ಇಲ್ಲಿ ನಿಂತ್ಕೊಂಡಿದ್ದೀನಿ. ಮೊನ್ನೆ ರಿವ್ಯೂ ಮೀಟಿಂಗ್ ನಲ್ಲಿ ಬಹಳಷ್ಟು ಸೂಪರ್ವೈಸರ್ಗಳು ನನಗೆ ಹೇಳಿದ್ರು, ಇನ್ನು ನಮ್ಮ ಪ್ರಮೋಷನ್ ನಮ್ಗೆ ಮಾಡ್ಬೇಕು, ಇನ್ನು 30-40 ಪ್ರಮೋಷನ್ ಗಳನ್ನ ಮಾಡುವಂತ ಅವಕಾಶ ಇದೆ ಮೇಡಮ್ ಅಂತ ನನಗೆ ಹೇಳಿದ್ದೀರಾ. ನಾನು ಮೊನ್ನೆ ಬೆಂಗಳೂರಿಗೆ ಹೋದಾಗ ಈ ಒಂದು ಫೈಲ್ ಅನ್ನ ತೆಗೆದುಕೊಂಡು ಬನ್ನಿ ಅಂತ ನಾನು ಈಗಾಗಲೇ ನಮ್ಮ ಡೈರೆಕ್ಟರ್ಗೆ ಸೆಕ್ರೆಟರಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಆದಷ್ಟು ಬೇಗ ಸೂಪರ್ವೈಸರ್ ಗಳು ಕೂಡ ACDPO ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಅದರ ಜೊತೆ ಒನ್ ಟೈಮ್ ಪ್ರಮೋಷನ್, ಅದು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡುವಂತವ್ರು ಇರ್ಬೋದು. ಒನ್ ಟೈಮ್ ಪ್ರಮೋಷನ್ ಅವರನ್ನ ಸೂಪರ್ವೈಸರ್ ಅನ್ನಾಗಿ ಮಾಡುವಂತ ಫೈಲ್ ಅನ್ನು ಕೂಡ ರೆಡಿ ಮಾಡಿದೀನಿ. ಅಂಗನವಾಡಿಯಲ್ಲಿ ಕಲಿತಂತವ್ರು, ಅಂಗನವಾಡಿ ಟೀಚರ್, ಡಿಗ್ರಿ ಹೋಲ್ಡರ್, ಸೆಕೆಂಡ್ ಇಯರ್ ಒಳ್ಳೆ ಮಾರ್ಕ್ಸ್ ತಗೊಂಡಂತವ್ರನ್ನ ಸೂಪರ್ವೈಸರ್ ಮಾಡ್ಲಿಕ್ಕೆ ನಾನು ಈಗಾಗಲೇ ಸರ್ಕಾರಕ್ಕೆ 400 ಜನರನ್ನ ಸೂಪರ್ವೈಸರ್ ಮಾಡ್ಲಿಕ್ಕೆ ಒನ್ ಟೈಮ್ ಪ್ರಮೋಷನ್ ಕೊಡ್ಲಿಕ್ಕೆ ಈಗಾಗಲೇ ಸರ್ಕಾರಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಪ್ರಸ್ತಾವನೆಯನ್ನ ಕಳಿಸಿದ್ದೇನೆ. ಮುಂಬರುವಂತ ದಿನದಲ್ಲಿ ಅದನ್ನು ಕೂಡ ಮಾಡಿ ನಿಮ್ಮ ಸೇವೆಗೆ ಒಂದು ಗೌರವವನ್ನ ಕೊಡುವಂತ ಕೆಲಸವನ್ನ ಮಾಡ್ಲಿಕ್ಕೆ ನಾನು ತಯಾರಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಇವತ್ತು ನನಗೆ ಅಲ್ಲಿಂದ ಸ್ವಾಗತ ಮಾಡುವಂತ ಪರಿ ನೋಡಿದ್ರೆ ಬಹಳಷ್ಟು ಸದೃಢವಾಗಿದ್ದೀವಿ. ನನ್ನ ಇಲಾಖೆ ಬಹಳಷ್ಟು ಶಕ್ತಿಯಿಂದ ನಿಂತ್ಕೊಳ್ತಾ ಇದೆ ಅಂತ ಭಾಸ ಆಗ್ತದೆ. ಬರೀ ಬೆಳಗಾವಿ ಅಷ್ಟೇ ಅಲ್ಲ, ಈ ಪೋಷಣ ಅಭಿಯಾನ ಪೂರ್ತಿ ಒಂದು ತಿಂಗಳು ನಾವು ಪ್ರತಿ ಜಿಲ್ಲೆಯಲ್ಲೂ ಮಾಡ್ತೀವಿ. ಸೊ ಈ 7 ಜಿಲ್ಲೆಗೆ ನಾನೇ ಸ್ವಂತ ಮುಂಬರುವಂತ, ಯಾಕಂದ್ರೆ ಈಗ ದಸರಾ ಬರುತ್ತೆ, ದೀಪಾವಳಿ ಬರುತ್ತೆ, ಅದ್ರಲ್ಲೂ ನಮಗೆಲ್ಲ ಇನ್ನೊಂದು ಖುಷಿಯ ಒಂದು ನ್ಯೂಸ್ ಅನ್ನ ಹೇಳ್ಬೇಕು ಅಂದ್ರೆ, ನನಗೆ ಮೊದಲು ನಾನ್ ಮಂತ್ರಿ ಆಗಿರೋ ದಿನ ಮೇ 27ನೇ ತಾರೀಕು ಮೊಮ್ಮಗಳು ಹುಟ್ಟಿದ್ವಿ, ತಮಗೆಲ್ಲರಿಗೂ ಗೊತ್ತಿದೆ. ಅವತ್ತೇ ಮಂತ್ರಿ ಆಗೋ ದಿನಾನೇ ಬೆಳಗ್ಗೆ ಹುಟ್ಟಿದ್ಲು. ಆಮೇಲೆ 11 ಗಂಟೆಗೆ ನಾನು ಪ್ರಮಾಣ ವಚನ ತೆಗೆದುಕೊಂಡು, ಈಗ ಮೊಮ್ಮಗನು ಬಂದಿದ್ದಾನೆ. ಸೊ 2 ಮೊಮ್ಮಕ್ಕಳು. ಸೊ ಇದೇ ಮುಂದಿನ ತಿಂಗಳು ನಾಮಕರಣವನ್ನ ಮಾಡ್ತಾ ಇದ್ದೀನಿ. ಒಬ್ಬ ಅಕ್ಕನಾಗಿ, ಇಲಾಖೆಯ ಮಂತ್ರಿ ಅಂತ ತಿಳ್ಕೊಳ್ಬೇಡಿ, ನಿಮ್ಮ ಪರಿವಾರದ ಒಬ್ಬ ಸದಸ್ಯ ಆಗಿ ನನ್ನ ಮನೆಯ ನನ್ನ ಮೊಮ್ಮಗನ ನಾಮಕರಣಕ್ಕೆ ತಾವೆಲ್ಲರೂ ತಪ್ಪಿಸದೆ ಬರಬೇಕು. ತಮ್ಮೆಲ್ಲರಿಗೂ ಆತ್ಮೀಯವಾಗಿ ನಾನು ಬರಮಾಡ್ಕೊಳ್ತೀನಿ. ನಮ್ಮ ಪರಿವಾರದ ಕಾರ್ಯಕ್ರಮಕ್ಕೆ ನನ್ನ ಸಂತೋಷದಲ್ಲೂ ಕೂಡ ತಾವೆಲ್ಲರೂ ಕೂಡ ಇಲ್ಲಿ ಬಂದಂತವ್ರು ಒಬ್ರು ತಪ್ಪಿಸೋದಿಲ್ಲ, ಉಳಿದಂತವ್ರು ಕೂಡ ಬರಬೇಕು ಅಂತ
ತಮ್ಮನ್ನ ಕೇಳ್ಕೊಂಡು ಈ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದಂತ ಚೇತನ್ ಅಂಡ್ ಟೀಮ್ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ಇಲಾಖೆಯನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ನಾನು ನೀವು ಸೇರ್ಕೊಂಡು ಮಾಡೋಣ. ಸರ್ಕಾರಕ್ಕೆ ಒಳ್ಳೆ ಹೆಸರನ್ನ ತರುವಂತ ಕೆಲಸ ನಾವು ನೀವು ಸೇರ್ಕೊಂಡು ಮಾಡೋಣ ಅಂತ